ನಮ್ಮ ತುಂಗಭದ್ರಾ ನ್ಯೂಸ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಇಂದು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ಹಾಗೂ ತಾಲೂಕಿನ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಶಾಸಕರಾದ ಡಿಜಿ ಶಾಂತನಗೌಡರವರ ಅಧ್ಯಕ್ಷತೆಯಲ್ಲಿ ಸ್ವತಂತ್ರ ದಿನಾಚರಣೆ ಸಂಭ್ರಮವು ನಡೆಯಿತು. ಸಮಾರಂಭದಲ್ಲಿ ಚನ್ನಪ್ಪ ಹೆಚ್ಪಿ ಉಪವಿಭಾಗಾಧಿಕಾರಿಗಳು ಧ್ವಜಾರೋಹಣವನ್ನು ನೆರವೇರಿಸಿದರು. ಎಚ್.ಕೆ. ಗದ್ಗೇಶ್ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹೊನ್ನಾಳಿ ಇವರು ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿದರು. ವ್ಯಸನ ಮುಕ್ತ ಪ್ರತಿಜ್ಞೆಯ ಅಭಿಯಾನದ ಪ್ರತಿಜ್ಞಾ ವಿಧಿಯನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಜ್ಯೋತಿಯವರು ಬೋಧಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ನಿಂಗಪ್ಪ ಕೆಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರ ಲಿಖಿತ ಸಂದೇಶವನ್ನ ಓದಿದರು. ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಪುರಸಭೆ ವತಿಯಿಂದ ವಿಶೇಷ ಚೇತನರಿಗೆ 2 ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು. ಕವಾಯತಿನಲ್ಲಿ ಆರಕ್ಷಕ ಇಲಾಖೆ, ನಿವೃತ್ತ ಸೈನಿಕರು, ಪುರಸಭೆಯ ಕಾರ್ಮಿಕರು, ಗೃಹ ರಕ್ಷಕ ದಳ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಮೋಹಕವಾಗಿದ್ದವು. ಪಥಸಂಚಲನದಲ್ಲಿ ಭಾರತೀಯ ವಿದ್ಯಾಸಂಸ್ಥೆ ಮಕ್ಕಳಿಂದ ಮೊಬೈಲ್ ಬಿಡಿ, ಪುಸ್ತಕ ಹಿಡಿರಿ ಎಂಬ ವಾಕ್ಯದೊಂದಿಗೆ ಪಥಸಂಚಲನ ನೆರವೇರಿಸಿದ್ದು ವಿಶೇಷವಾಗಿತ್ತು. ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸಂಭ್ರಮದಲ್ಲಿ ಭಾಗವಹಿಸಿದ್ದರು. ನಾವು ಈಗ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಭಾರತ ದೇಶವು ಸುಮಾರು ವರ್ಷಗಳಿಂದ ಬ್ರಿಟಿಷರ ಆಡಳಿತ ಮತ್ತು ದಾಸಕ್ಕೆ ಒಳಗಾಗಿದ್ದು, ಆ ಕಾಲದಲ್ಲಿ ಭಾರತೀಯರನ್ನು ನಾವು ಅನುಭವಿಸಿದ ನೋವು ಮತ್ತು ಕಷ್ಟಗಳು ಬಣ್ಣಿಸಲು ಅಸಾಧ್ಯವಾಗಿರುತ್ತವೆ. ನಂತರ ಈ ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಪಡೆಯಲು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳಾದ ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರವರು, ಜವಾಹರ್ಲಾಲ್ ನೆಹರು ಅವರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಮುಂತಾದ ಮಹನೀಯರ ತ್ಯಾಗ ಮತ್ತು ಬಲಿದಾನದ ಪರವಾಗಿ ನಮ್ಮ ದೇಶಕ್ಕೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಸಿಕ್ಕಿರುತ್ತದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಲು ಶ್ರಮವಹಿಸಿ ಬಲಿದಾನ ಮಾಡಿದ ಎಲ್ಲ ಮಹನೀಯರನ್ನು ನಾನು ಈ ದಿನ ಸ್ಮರಿಸಬೇಕಾದ್ದು ನಿಮ್ಮೆಲ್ಲರ ಬದ್ಧತೆಯಾಗಿರುತ್ತದೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಗತಿಸಿದ್ದು, ಈ ಸುದೀರ್ಘ ಅವಧಿಯಲ್ಲಿ ನಾವು ನಡೆದು ಬಂದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ನಮ್ಮ ದೇಶವು ಬಹಳ ಕಷ್ಟಕರವಾದ ಸಂದರ್ಭವನ್ನು ಎದುರಿಸಿದಂತಹ ಕಾಲಗಳು ಇದ್ದವು. ನಮ್ಮ ದೇಶದ ಮಹಾನ್ ನಾಯಕರ ಪರಿಶ್ರಮದ ಫಲವಾಗಿ ನಾವು ಇಂದು ಸ್ವಾವಲಂಬಿಗಳಾಗಿ ಜೀವನ ಸಾಗಿಸಲು ಅವಕಾಶ ದೊರೆತಂತಾಗಿರುತ್ತದೆ. ಸ್ವಾತಂತ್ರ್ಯ ಬಂದ ತಕ್ಷಣ ಮೊದಲು ನಾವು ಎದುರಿಸಿದ್ದು ಆಹಾರ ಸಮಸ್ಯೆಯನ್ನು, ದೊಡ್ಡ ವಿಪರ್ಯಾಸದ ಸಂಗತಿ. ನಂತರ ನಮ್ಮ ದೇಶವು ಆಹಾರ ಸ್ವಾವಲಂಬಿಯಾಗಿದ್ದು, ಅದರಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವುದನ್ನು ನಾವು ಯಾರೂ ಮರೆಯುವಂತಿಲ್ಲ. ಅಲ್ಲದೆ ನಾವು ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಆರೋಗ್ಯ, ಬಾಹ್ಯಾಕಾಶ ವಿಜ್ಞಾನ, ಹೈನುಗಾರಿಕೆ, ಆಡಳಿತ ಸುಧಾರಣೆ, ಕಾನೂನು ಸುವ್ಯವಸ್ಥೆ ಮುಂತಾದ ಕ್ಷೇತ್ರಗಳಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ದು ನಮ್ಮ ದೇಶದ ಹೆಮ್ಮೆಯೇ ಸರಿ. ಅಲ್ಲದೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ನಾವು ಸಾಧಿಸಲೇ ಇದ್ದೇವೆ. ಸಾಧಿಸಬೇಕಾದ್ದು ಇನ್ನೂ ಬೆಟ್ಟದಷ್ಟಿರುತ್ತದೆ. ನಮ್ಮ ದೇಶವು ಡಿಜಿಟಲ್ ಇಂಡಿಯಾ ಆಗಿ ಮುನ್ನಡೆದಿರುವುದು, ಚಂದ್ರಯಾನ ಕೈಗೊಂಡಿರುವುದು, ಸ್ವಚ್ಛ ಭಾರತ ಅಭಿಯಾನ ಕೈಗೊಂಡಿರುವುದು, ಇವೆಲ್ಲವೂ ನಮ್ಮ ದೇಶದ ಪ್ರಗತಿಯ ಸಂಕೇತಗಳಾಗಿರ್ತವೆ. ಸುಮಾರು 8 ವರ್ಷಗಳ ಹಿಂದೆ ಈ ದೇಶಕ್ಕೆ ಬಂದು ಒದಗಿದ ಮಹಾಮಾರಿ ಕೋವಿಡ್ನಿಂದಾಗಿ ನಮ್ಮ ದೇಶದ ಆರ್ಥಿಕತೆ ತಲ್ಲಣಗೊಂಡಿದ್ದು, ಈ ನಿಟ್ಟಿನಲ್ಲಿ ನಮ್ಮ ದೇಶವು ಬಹಳ ಕಷ್ಟವನ್ನು ಎದುರಿಸಬೇಕಾಯಿತು. ನಂತರ ನಾವು ವಹಿಸಿದ ಶ್ರಮದಿಂದಾಗಿ, ಮುಂಜಾಗ್ರತೆ ಕ್ರಮದಿಂದಾಗಿ ಈ ಮಹಾಮಾರಿ ವೈರಸ್ನಿಂದ ಹೊರಕ್ಕೆ ಬಂದು ನಾವು ಆರ್ಥಿಕತೆಯ ಸುಧಾರಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಅಲ್ಲದೆ ನಮ್ಮ ರಾಜ್ಯವೂ ಸಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳ ಮುಂಚೂಣಿಯಲ್ಲಿರುತ್ತದೆ. ಅಲ್ಲದೆ ವಿಬಿಜಿ ರಾಮ್ಜಿ ಎಂಬ ಹೊಸ ಯೋಜನೆಯು ಸರ್ಕಾರವು ಅಸ್ತಿತ್ವಕ್ಕೆ ತಂದಿದ್ದು, ಈ ಯೋಜನೆ ಮೂಲಕ ಗ್ರಾಮಗಳ ಜನರು ಬೇರೆ ಗ್ರಾಮಗಳಿಗೆ, ಬೇರೆ ನಗರವಾಸಿಗಳಿಗೆ ವಲಸೆ ಹೋಗದಂತೆ ಅಲ್ಲೇ ಅರೆಕರಕುಶಲ ಕೆಲಸಗಳನ್ನು ಮಾಡುವಂತೆ ಉತ್ತೇಜಿಸಿರುವುದು ಈ ಯೋಜನೆಯ ಉದ್ದೇಶವಾಗಿರುತ್ತದೆ. ನಮ್ಮ ದೇಶವು ಹಾಗೂ ನಮ್ಮ ರಾಜ್ಯವು ಕಾನೂನು ಸುವ್ಯವಸ್ಥೆ ಕಾಪಾಡಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವುದು, ದೇಶ ಸೇವೆಗಾಗಿ ಯುವಕರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವುದು ಒಂದು ಹೆಮ್ಮೆಯ ವಿಷಯವೇ ಸರಿ. ತಮ್ಮೆಲ್ಲರಿಗೂ
ಮೊಟ್ಟ ಮೊದಲಾಗಿ 80ನೇ ವರ್ಷದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯನ್ನು ಕೋರಲಿಕ್ಕೆ ಇಚ್ಛೆಪಡ್ತೀನಿ. ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ 2 ತಾಲೂಕಾಗಿ ವಿಂಗಡಣೆ ಆಗಿದ್ದರಿಂದ 2 ತಾಲೂಕಿನ ಯಾರು ಶಾಸಕರಾಗಿರ್ತಾರೋ ಅವರೇ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಬೇಕಾಗಿರ್ತದೆ ಇರ್ತಾರೆ. ಅದು ನಾನೂ ಸಹ ಅಲ್ಲಿ ಹೋಗ್ಬೇಕಾಗಿದ್ದರಿಂದ ಅದು ಸಹ ನಮ್ಮದೇ ತಾಲೂಕಿನಿಂದ ಒಂದು ಅಣ್ಣ ತಮ್ಮ ಇದ್ದಂಗೆ ಆಗಿಬಿಡಿ. ನಮ್ಮ 2 ತಾಲೂಕು ಅಲ್ಲಿಗೂ ಹೋಗ್ಬೇಕಾದ್ರೆ ಅಲ್ಲಿ ಈಗಾಗಲೇ ಧ್ವಜಾರೋಹಣ ಸಂದೇಶವನ್ನು ತಹಶೀಲ್ದಾರರು ಹೋಗಿರ್ತಾರೆ. ಆದ್ರೆ ನನ್ನ ಅಧ್ಯಕ್ಷೀಯ ಭಾಷಣವನ್ನು ನನ್ನ ಅಧ್ಯಕ್ಷೀಯ ಲಿಖಿತವಾಗಿ ಇರ್ತಕ್ಕಂಥ ಪತ್ರಿಕೆಯನ್ನು ನಾನು ಉಪವಿಭಾಗಕ್ಕೆ ಹೋಗ್ತೀನಿ. ಕೊನೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಅಧ್ಯಕ್ಷೀಯ ಭಾಷಣ ಸರಣಿ ಬಂದಾಗ ನನ್ನ ಸಂದೇಶವನ್ನು ತಮಗೆಲ್ಲರೂ ತಿಳಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು, ಏನು ಬ್ರಿಟಿಷರ ದಾಸ್ತಿಯಿಂದ ಭಾರತ ಮುಕ್ತಿಗೊಂಡ ದಿವಸ ಆಗಿದ್ದರಿಂದ ನನ್ನ ಅಧ್ಯಕ್ಷೀಯ ಭಾಷಣದಲ್ಲಿ ಏನು ಸ್ವತಂತ್ರ ಬಂದಾಗ ಹೇಗಿತ್ತು, ಮುಂದೆ ಹೇಗಿತ್ತು, ಈ ಕಳೆದ 3 ವರ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಏನೇನು ಯೋಜನೆಗಳು ಮಾಡಿದ್ದೇವೆ, ಯಾವ ಯೋಜನೆಗಳು ಮಾಡಿದ್ವಿ, ಯಾವ ಯೋಜನೆ ಎಷ್ಟೆಷ್ಟು ಕೋಟಿ ರೂಪಾಯಿನ ಎಲ್ಲ ವರ್ಗದ 5 ಗ್ಯಾರಂಟಿ 38 ಇಲಾಖೆಯಲ್ಲಿ ಆಗ್ತಕ್ಕಂಥ ಎಲ್ಲ ಸವಿಸ್ತಾರ ವರದಿಯನ್ನು ನನ್ನ ವರದಿಯಲ್ಲಿ ಕೊಟ್ಟಿದ್ದೇನೆ. ಅದನ್ನು ಈ ಕಾರ್ಯಕ್ರಮ ಮುಗಿದ ಮೇಲೆ ಅಧ್ಯಕ್ಷೀಯ ಸಭೆ ಬಂದಂಥ ಸಂದರ್ಭದಲ್ಲಿ ಉಪಾಯುಕ್ತರು ತಮ್ಮೆಲ್ಲರೂ ತಿಳಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಅವರೆಲ್ಲ ಮಾಡ್ಕೊಂಡು ಮತ್ತು ತಮ್ಮೆಲ್ಲರಿಗೂ ಎಷ್ಟು ಸಂತೋಷ ಆಗಿದೆ ಇವತ್ತು ನನಗಂದ್ರೆ ಬಹುಶಃ ಕಳೆದ 1-1.5 ತಿಂಗಳಿಂದ ನಾವು ಬಹಳ ಆತಂಕ ಇದ್ವಿ. ಏನು ಬರಗಾಲ ಕಂಪನಿಯನ್ನು ಆವರಿಸಿ ನಮ್ಮ ನೀರಿಂದು ಮೇವಿಂದು ಊಟದ್ದು ಸಹ ತೊಂದರೆ ಆಗ್ಬೋದು ಅಂತಕ್ಕಂಥ ಒಂದು ಆತಂಕದಲ್ಲಿದ್ವಿ. ಅದು ಇವತ್ತು ಸಹ ಅದನ್ನು ನಾವು ಮುಕ್ತಿ ಆಗಿಲ್ಲ, ಇನ್ನೂ ಗ್ರಹಣ ಬಿಟ್ಟಿಲ್ಲ. ಆದರೂ ಸಹ ಆಶಾದಾಯಕಂಥ ವಾತಾವರಣ ಕೃಪೆಯಿಂದ ಇಡೀ ನಾಡಿನಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನಂತೂ ಬಹುಭಾಗ ರೈತರು ನೆಮ್ಮದಿಯಿಂದ ಇರಲಿಕ್ಕೆ ಒಂದು ವಾತಾವರಣ ಇದೆ. ಮುಂದೂ ಸಹ ಭಗವಂತ ಮುಂದೆ ಮಳೆಗಳನ್ನು ಮುಂದಿರ್ತಕ್ಕಂಥ ಎಲ್ಲ ಮಳೆಗಳನ್ನು ಸಹ ನಮಗೆ ಕರುಣಿಸಿ ರೈತರ ಹಸನು ಈ ನಾಡಿನಲ್ಲಿ ಹಸನಾಗಲಿ ಅಂತಕ್ಕಂಥ ಭಗವಂತನ ಪ್ರಾರ್ಥನೆ ಮಾಡಿ ಅವಕಾಶ ಹೊಂದಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರವನ್ನು ಸಂದೇಶಿಸುತ್ತೀನಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ಮಹಾತ್ಮ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಸರ್ದಾರ್ ವಲ್ಲಭಾಯಿ ಪಟೇಲ್ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ವೀರ ಸಾವರ್ಕರ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ, ಈ ತರ ಹೇಳಿಕ್ಕಿಂತ ಹೋದ್ರೆ ಲಕ್ಷಾಂತರ ಜನರ ತಮ್ಮ ಜೀವನ ಅಂಗನ್ನ ತೊರೆದ ಅವತ್ತಿನ ಈ ಒಂದು ಅವಿದ್ಯಾವಂತರುಗಳು ಎಷ್ಟೋ ಜನ ಸ್ವಾತಂತ್ರ್ಯ ಬೇಕು ಅನ್ನೋ ದೃಷ್ಟಿಯಿಂದ ಎಷ್ಟೋ ಜನ ಲಕ್ಷಾಂತರ ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ಮರಣಪ್ಪಿದ್ದಾರೆ. ಅವರ ಒಂದು ಪರಿಶ್ರಮ, ಅವರ ಹೋರಾಟ ಇವತ್ತು ನಾವು ಇಷ್ಟು ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ ಅಂದ್ರೆ ಅವರ ಹಿರಿಯರ ತ್ಯಾಗ ಬಲಿದಾನದಿಂದ. ಈಗಾಗಲೇ ನಮ್ಮ ಪ್ರಾಸ್ತಾವಿಕವಾಗಿ ಆಗಲೇ ಏಷಿಯರಾಗಿರ್ತಕ್ಕಂಥ ಚೆನ್ನಪ್ಪನವರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಇವತ್ತಿನ ಎಲ್ಲ ವಿದ್ಯಾರ್ಥಿಗಳು ತಾವು ಆಗ್ಲೇ ಒಂದೊಂದು ಸ್ಲೋಗನ್ ಮಾಡಿದ್ವಿ ನಾವು, ನಮ್ಮ ಇನ್ಸ್ಪೆಕ್ಟರ್, ಇವತ್ತು ಮೊಬೈಲ್ ಬಿಡಿ, ಪುಸ್ತಕ ಇಡಿ, ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಆ ತರ ನಿಟ್ಟಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ದೇಶಕ್ಕೆ ಸತ್ಪ್ರಜೆಗಳಾಗಬೇಕು ಅಂತ ಹೇಳ್ತಾರೆ. ಓಂ ಶಾಂತಿ. ನಾನು ಭಾರತದ ಸತ್ಪ್ರಜೆಯಾಗಿ ಪರಮಾತ್ಮನನ್ನು ಸಮಕ್ಷಮದಲ್ಲಿಟ್ಟುಕೊಂಡು ಈ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನಾನು ಯಾವುದೇ ಮಾದಕ ವ್ಯಸನ ಮತ್ತು ನಶೆಯಿಂದ ಸದಾ ದೂರವಿರುತ್ತೇನೆ. ನಾನು ಆರೋಗ್ಯಕರ, ಮೌಲ್ಯಾಧಾರಿತ ಹಾಗೂ ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುತ್ತೇನೆ. ನನ್ನ ಜೀವನದಲ್ಲಿ ಶ್ರೇಷ್ಠ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳುತ್ತೇನೆ. ನನ್ನ ಕುಟುಂಬ, ಸ್ನೇಹಿತರು ಹಾಗೂ ಸಮಾಜವನ್ನು ಮಾದಕ ಮುಕ್ತ ಜೀವನದ ಕಡೆಗೆ ಪ್ರೇರೇಪಿಸುತ್ತೇನೆ. ನನ್ನ ದೇಹ, ಮನಸ್ಸು, ಸಮಯ, ಆಂತರಿಕ ಶಕ್ತಿಗಳನ್ನು ಸದ್ಬಳಕೆ ಮಾಡುತ್ತೇನೆ. ಮಾದಕ ವ್ಯಸನ ಮುಕ್ತ, ಆರೋಗ್ಯಕರ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ನನ್ನ ಸಕಾರಾತ್ಮಕ ಕೊಡುಗೆಯನ್ನು ನೀಡುತ್ತೇನೆ. ಧನ್ಯವಾದಗಳು. ಸಮಾನತೆ, ನಿರುದ್ಯೋಗದಂತಹ ಸಮಸ್ಯೆಗಳು ದೇಶವನ್ನು ಸಮಸ್ಯೆಗೆ ಈಡು ಮಾಡಿದವು. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಭಾರತ ಅಭಿವೃದ್ಧಿ ಗಗನ ಕುಸುಮಾಗಿ ಪರಿಣಮಿಸಿತ್ತು. ಈ ಮೇಲಿನ ಎಲ್ಲ ವಿಷಮ ಸ್ಥಿತಿಗಳನ್ನು ಮತ್ತು ಬ್ರಿಟಿಷರ ದಬ್ಬಾಳಿಕೆಯನ್ನು ಖಂಡಿಸಿ
ರಾಜ ಮಹಾರಾಜರ ಕಾಲದಿಂದಲೂ ಸ್ವತಂತ್ರ ಹೋರಾಟ ನಡೆಯುತ್ತಲೇ ಮಾದರಿಯಾಗಿದ್ದು, ಮಹಿಳೆಯರ ಉದ್ಯೋಗ ಮತ್ತು ಉಳಿತಾಯ ಯೋಜನೆಗೆ ಒಂದು ರಹದಾರಿಯಾಗಿದ್ದು, ಇದರಿಂದ ಒಂದು ಕುಟುಂಬವೇ ಆರ್ಥಿಕವಾಗಿ ಮುಂದೆ ಬರಲು ಅನುಕೂಲಕರವಾಗಿದೆ. ಅದರಂತೆ ನಮ್ಮ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಹೆಚ್ಚಿನ ಅನುದಾನ ನೀಡುತ್ತಾ ಬಂದಿದ್ದು, ಮೂಲಭೂತ ಸೌಕರ್ಯ, ನೀರಾವರಿ, ರಸ್ತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೃಷಿಯಾಗಿ ಗ್ರಾಮೀಣಾಭಿವೃದ್ಧಿಗೂ ಹೆಚ್ಚಿನ ಆದ್ಯತೆ ನೀಡುತ್ತಾ ಬಂದಿದೆ. ಅದೇ ಮಾದರಿಯಲ್ಲಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು ಒಳಗೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳಲ್ಲಿ ನಾನು ಶಾಸಕನಾದ ಮೇಲೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೇನೆ. ಪ್ರಗತಿ ಪಥ ಯೋಜನೆಯಲ್ಲಿ 25 ಕೋಟಿ ರು ವೆಚ್ಚದಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಟೆಂಡರ್ ಹಂತದಲ್ಲಿ ಇದೆ. ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ 65 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗಳು ಕೆಲವು ಮುಕ್ತಾಯಗೊಂಡಿದ್ದು, ಇನ್ನುಳಿದ ಕಾಮಗಾರಿಗಳು ಪ್ರಗತಿ ಹಂತದಲ್ಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ 75 ಕೋಟಿ ರುಗಳ ಕಾಮಗಾರಿಯನ್ನು ವಿವಿಧ ಇಲಾಖೆಗಳಡಿ ಕೈಗೊಳ್ಳಲಾಗಿದೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ 20 ಕೋಟಿ ರು ಕಾಮಗಾರಿ ಕೈಗೊಳ್ಳಲಾಗಿದೆ. ಪುರಸಭೆ ಮತ್ತು ಪಟ್ಟಣ ಪಂಚಾಯತಿ ಸಂಸ್ಥೆಗಳಲ್ಲಿ 5.7 ಕೋಟಿ ರುಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕೆಲಸಗಳು ಪ್ರಗತಿ ಹಂತದಲ್ಲಿವೆ. ನೂತನ ನ್ಯಾಮತಿ ತಾಲೂಕಿನ ತಾಲೂಕು ಆಡಳಿತ ಪ್ರಜಾಸೌಧ ಕಟ್ಟಡ 8.5 ಕೋಟಿ ರು ಟೆಂಡರ್ ಪ್ರಕ್ರಿಯೆ ಮುಗಿದು ಕಾಮಗಾರಿ ಆರಂಭವಾಗಿದೆ. ಅಗ್ನಿಶಾಮಕ ಠಾಣೆ 3 ಕೋಟಿ ರು ವೆಚ್ಚದಲ್ಲಿ ಪ್ರಗತಿಯಲ್ಲಿದೆ. 25-26ನೇ ಸಾಲಿನ ಬಜೆಟ್ನಲ್ಲಿ ಹೊನ್ನಾಳಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನವೀಕರಣಕ್ಕೆ 10 ಕೋಟಿ ರೂಪಾಯಿ ಮತ್ತು ಬೇಲಿಮಲ್ಲೂರು ಗ್ರಾಮದ ತೋಟಗಾರಿಕೆ ಫಾರಂನಲ್ಲಿ 32 ಕೋಟಿ ರು ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ಘಟಕ ಸ್ಥಾಪನೆಗೆ ಮಂಜೂರಾತಿ ದೊರೆತಿದೆ. ಹೊನ್ನಾಳಿ ಸಬ್ ರಿಜಿಸ್ಟ್ರಾರ್ ಕಚೇರಿ ನೂತನ ಕಟ್ಟಡಕ್ಕೆ 1.80 ಲಕ್ಷ ರು ಮಂಜೂರಾಗಿ ಟೆಂಡರ್ ಹಂತದಲ್ಲಿ ಇದೆ. ಕಂದಾಯ ಇಲಾಖೆಯಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಮಹತ್ವದ ಕ್ರಾಂತಿಯನ್ನೇ ಮಾಡಿದೆ. 16 ವರ್ಷಗಳಿಂದ ಒಡೆತನವಿಲ್ಲದ ಅನಧಿಕೃತವಾಗಿ ವಾಸವಿದ್ದ ಸಾವಿರಾರು ಗ್ರಾಮಗಳನ್ನು ಕಂದಾಯ ಗ್ರಾಮದ ಅಡಿಯಲ್ಲಿ ಸಕ್ರಮಗೊಳಿಸಿದ್ದು, ನಮ್ಮ ಕ್ಷೇತ್ರದಲ್ಲಿ 2235 ಫಲಾನುಭವಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಈ ಕಾರ್ಯ ಪ್ರಗತಿಯಲ್ಲಿದ್ದು 94 ಸಿ ಅಡಿಯಲ್ಲಿ 470 ಫಲಾನುಭವಿಗಳನ್ನು ಗುರುತಿಸಲಾಗಿದೆ. ಈ ಪೌತಿ ಅಭಿಯಾನದಡಿ 6420 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದು, ದರ್ಖಾಸ್ತ್ ಅಡಿಯಲ್ಲಿ 479 ಸರ್ವೆ ನಂಬರ್ಗಳನ್ನು ಪೋಡಿ ಮುಕ್ತಾಯಗೊಳಿಸಲಾಗಿದ್ದು ಪ್ರಕ್ರಿಯೆ ಮುಂದುವರೆದಿದೆ.